ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸನ್ ಟ್ಯಾನ್ ರಿಮೂವ್ ಮಾಡ್ಕೊಳ್ಳೋಕ್ಕೆ ಒಂದಷ್ಟು ಹೋಮ್ ರೆಮಿಡೀಸ್ನ ತಿಳ್ಕೊಳ್ಳೋಣ. ಯಾರಾದರೂ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಫ್ರೆಂಡ್ಸ್, ಮನೇಲೇ ಇರುವಂಥ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಸನ್ ಟ್ಯಾನ್ನ ರಿಮೂವ್ ಮಾಡ್ಕೋಬೋದು ಅಂತ ನೋಡೋಣ. ಈ ವಿಡಿಯೋದಲ್ಲಿ 4 ಹೋಮ್ ರೆಮಿಡೀಸ್ಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ಹೋಮ್ ರೆಮಿಡಿನ ನೀವು ಮನೆಯಲ್ಲೇ ಮಾಡ್ಕೋಬೋದು. ಮೊದಲಿಗೆ ನಿಂಬೆ ರಸ ಮತ್ತು ಜೇನುತುಪ್ಪ. 1 ಸ್ಪೂನ್ ನಿಂಬೆ ರಸಕ್ಕೆ 1 ಸ್ಪೂನ್ ಜೇನುತುಪ್ಪವನ್ನು ಬೆರೆಸಿ ಮುಖಕ್ಕೆ ಹಚ್ಚಬೇಕು. ಇದನ್ನು ಸುಮಾರು 15ರಿಂದ 20 ನಿಮಿಷಗಳ ಕಾಲ ಹಾಗೆ ಬಿಟ್ಟು ಇದನ್ನು ತಣ್ಣೀರಿನಲ್ಲಿ ಮುಖವನ್ನು ತೊಳಿಬೇಕು. ಇದರಿಂದ ನಿಮ್ಮ ಸನ್ ಟ್ಯಾನ್ ರಿಮೂವ್ ಆಗಿ ಚರ್ಮ ಕಾಂತಿಯುತವಾಗುತ್ತೆ. ಎರಡನೇ ಟಿಪ್ ಬಂದುಬಿಟ್ಟು ಮೊಸರು ಮತ್ತು ಅರಿಶಿಣ. 2 ಸ್ಪೂನ್ ಮೊಸರಿಗೆ ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಕಲಸಿ ಇದನ್ನು ಮುಖದ ಮೇಲೆ ಪ್ಯಾಕ್ ಥರ ಹಾಕ್ಕೋಬೇಕು. ಹಾಕ್ಕೊಂಡಿದ ನಂತರ ಇದನ್ನು 15 ನಿಮಿಷಗಳ ಕಾಲ ಹಾಗೆ ಬಿಟ್ಟು ಆನಂತರ ನೀವು ತಣ್ಣೀರಿನಲ್ಲಿ ಮುಖವನ್ನು ತೊಳಿಬೇಕು. ಇದರಿಂದ ಕೂಡ ನಿಮ್ಮ ಮುಖದ ಮೇಲಿನ ಟ್ಯಾನ್ ರಿಮೂವ್ ಆಗುತ್ತೆ. ರೆಮಿಡಿ ನಂಬರ್ 3, ಅಲೋವೆರಾ ಜೆಲ್. ಫ್ರೆಶ್ ಆಗಿರುವಂಥ ಅಲೋವೆರಾ ಜೆಲ್ಲನ್ನು ನೀವು ರಾತ್ರಿ ಮಲಗೋಕ್ಕಿಂತ ಮುಂಚೆ ಮುಖವನ್ನು ತೊಳೆದು ಅಪ್ಲೈ ಮಾಡ್ಬೋದು. ನಂತರ ಬೆಳಗ್ಗೆ ಎದ್ದು ನೀವು ತಣ್ಣೀರಿನಲ್ಲಿ ಮುಖ ತೊಳೆಯೋದ್ರಿಂದ ನಿಮ್ಮ ಟ್ಯಾನ್ ರಿಮೂವ್ ಆಗುತ್ತೆ. ಟಿಪ್ ನಂಬರ್ 4, ಟೊಮೊಟೊ ತಿರುಳು. ಟೊಮೊಟೊವನ್ನು ಅರ್ಧಕ್ಕೆ ಕಟ್ ಮಾಡಿದಂಥ ತಿರುಳನ್ನು ಮುಖದ ಮೇಲೆ ನೇರವಾಗಿ ಉಜ್ಜಿಕೊಳ್ಳಿ. ಆನಂತರ ನೀವು 15 ನಿಮಿಷ ಬಿಟ್ಟು ಮುಖವನ್ನು ತೊಳ್ಕೊಬೋದು. ಇದರಿಂದ ಕೂಡ ನಿಮ್ಮ ಟ್ಯಾನ್ ರಿಮೂವ್ ಆಗುತ್ತೆ. ಈ ಮನೆ ಮದ್ದುಗಳನ್ನು ವಾರಕ್ಕೆ 2ರಿಂದ 3 ಬಾರಿ ಉಪಯೋಗಿಸಬಹುದು. ಯಾವಾಗಲೂ ಹೊರಗಡೆ ಹೋಗುವಾಗ ಸನ್ಸ್ಕ್ರೀನ್ ಬಳಸೋದನ್ನು ಮರಿಬೇಡಿ. ಯಾವುದೇ ಮನೆ ಮದ್ದನ್ನು ಬಳಸೋಕ್ಕೂ ಮೊದಲು ಕೈಯ ಮೇಲೆ ಹಚ್ಚಿ ನೋಡಿ, ಆನಂತರ ಮುಖಕ್ಕೆ ಹಚ್ಚೋದು ಸೂಕ್ತ. ಸೊ ಈ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್, ಕಾಮೆಂಟ್ ಮಾಡಿ.